ಎಲ್ಲ ಸ್ಪರ್ಧಾ ಮಿತ್ರರಿಗೆ HCA ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ನಾವು ಬಹಳನೇ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಅಂದ್ರೆ ಬಹಮನಿ ಮತ್ತು ಆದಲ್ ಶಾಹಿ ಸಾಮ್ರಾಜ್ಯಗಳ ಬಗ್ಗೆ ಕಲಿಯೋಣ. ಹೇಗೆ ಕಲಿಯೋಣ ಅಂದ್ರೆ ಸುಮ್ನೆ ಪಾಠ ಮಾಡೋದಲ್ಲ, ಬದಲಿಗೆ ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಟಾಪಿಕ್ ಮೇಲೆ ಏನೇನ್ ಪ್ರಶ್ನೆ ಬಂದಿದೆ ಅಂತ ನೋಡ್ತಾ ಅದನ್ನೇ ಆಧಾರವಾಗಿಟ್ಕೊಂಡು ಪೂರ್ತಿ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ರೆಡಿ ಅಲ್ವಾ? ಸರಿ, ಹಾಗಾದ್ರೆ ಇವತ್ ನಾವೇನೇನ್ ಕಲಿಯೋಕ್ ಹೊರಟಿದೀವಿ ಅಂತ ಒಂದು ಸಣ್ಣ ನೋಟ ಇಲ್ಲಿದೆ. ಮೊದಲು ಬಹಮನಿ ಸಾಮ್ರಾಜ್ಯ ಹೇಗೆ ಶುರು ಆಯಿತು ಅಂತ ನೋಡಿ, ಆಮೇಲೆ ಅವರ ರಾಜಧಾನಿ ಶ್ರೇಷ್ಠ ಸುಲ್ತಾನ್ ಯಾರು ಅಂತ ತಿಳ್ಕೊಳ್ಳೋಣ. ನಂತರ ಆ ಸಾಮ್ರಾಜ್ಯ ಹೇಗೆ 5 ಭಾಗಗಳಾಯಿತು, ಅದರಲ್ಲೂ ಗೋಲ್ ಗುಂಬಜ್ ಮತ್ತು ದಕ್ಷಿಣದ ತಾಜ್ ಮಹಲ್ ಬಗ್ಗೆ ನೋಡಿ, ಕೊನೆಗೆ ಒಂದು ಫಾಸ್ಟ್ ರಿವಿಷನ್ ಮಾಡೋಣ. ಓಕೆ, ನಮ್ಮ ಮೊದಲನೇ ಟಾಪಿಕ್ ಬಹಮನಿ ಸಾಮ್ರಾಜ್ಯದ ಉದಯ. ನೋಡಿ, ಯಾವುದೇ ಒಂದು ಡೈನಾಸ್ಟಿ ಬಗ್ಗೆ ಓದೋಕ್ ಶುರು ಮಾಡಿದಾಗ ನಮ್ಮ ತಲೆಗೆ ಬರೋ ಮೊದಲನೇ ಪ್ರಶ್ನೆ ಯಾವುದು? ಯೋಚನೆ ಮಾಡಿ. ಕರೆಕ್ಟ್, ಅದನ್ನ ಸ್ಥಾಪನೆ ಮಾಡಿದ್ಯಾರು ಅಲ್ವಾ? ಪರೀಕ್ಷೆ ದೃಷ್ಟಿಯಿಂದನೂ ಇದು ತುಂಬಾ ಬೇಸಿಕ್ ಮತ್ತು ಇಂಪಾರ್ಟೆಂಟ್ ಪ್ರಶ್ನೆ. ಹಾಗಾದ್ರೆ ಬಹಮನಿ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಇದು ಎಕ್ಸಾಮ್ಸಲ್ಲಿ ಮತ್ತೆ ಕೇಳೋ ಒಂದು ಫೇವ್ರೆಟ್ ಪ್ರಶ್ನೆ. ಆದ್ರೆ ಒಂದು ವಿಷಯ ಗಮನಿಸಿದೀರಾ? ಒಂದೇ ಉತ್ತರ ಇರೋ ಪ್ರಶ್ನೆಯನ್ನ ಹೇಗೆಲ್ಲ ಸ್ವಲ್ಪ ಬೇರೆ ರೀತಿ ಕೇಳಿ ನಮ್ಮನ್ನ ಕನ್ಫ್ಯೂಸ್ ಮಾಡ್ಬೋದು ಅಂತ ಗೊತ್ತಾ? ಇಲ್ಲಿ ನೋಡಿ, ಇದಕ್ಕೊಂದು ಒಳ್ಳೆ ಉದಾಹರಣೆ ಇದೆ. 2016ರ PCKSRP ಪೇಪರಲ್ಲಿ ಬಹಮನಿ ರಾಜ್ಯದ ಸ್ಥಾಪಕರು ಯಾರು ಅಂತ ಕೇಳಿದ್ರೆ ಉತ್ತರ ಅಲ್ಲಾವುದ್ದೀನ್ ಹಸನ್. ಅದೇ 2019ರ PC ಕಾರಂಡಾರ್ NHK ಪೇಪರಲ್ಲಿ ಬಹಮನಿ ರಾಜವಂಶವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದಾಗ ಉತ್ತರ ಅಲ್ಲಾವುದ್ದೀನ್ ಬಹಮನ್ ಶಾ. ಅರೆ, ಇಬ್ರು ಬೇರೆನಾ? ಇಲ್ಲ, ಇಬ್ರೂ ಒಬ್ರೇ. ಅಲ್ಲಾವುದ್ದೀನ್ ಹಸನ್ ಅವರ ಇನ್ನೊಂದು ಹೆಸರೇ ಅಲ್ಲಾವುದ್ದೀನ್ ಬಹಮನ್ ಶಾ. ಸೊ ಈ ಎರಡೂ ಹೆಸರುಗಳನ್ನು ನೆನಪಿಟ್ಟುಕೊಳ್ಳೋದು ತುಂಬಾನೇ ಮುಖ್ಯ. ಇಲ್ಲಾಂದ್ರೆ ಗೊತ್ತಿರೋ ಉತ್ತರಕ್ಕೆ ಮಾರ್ಕ್ಸ್ ಕಳ್ಕೋಬೇಕಾಗತ್ತೆ. ಸರಿ, ಸ್ಥಾಪಕ ಯಾರು ಅಂತ ಗೊತ್ತಾಯ್ತು. ಒಂದು ಸಾಮ್ರಾಜ್ಯ ಸ್ಥಾಪನೆ ಆದ್ಮೇಲೆ ಮುಂದಿನ ಪ್ರಮುಖ ವಿಷಯ ಏನು? ಖಂಡಿತ ಅದರ ರಾಜಧಾನಿ ಅಲ್ವಾ? ಆದ್ರೆ ಬಹಮನಿ ಸಾಮ್ರಾಜ್ಯದ ರಾಜಧಾನಿ ವಿಷಯದಲ್ಲೇ ಎಷ್ಟೋ ಜನ ಕನ್ಫ್ಯೂಸ್ ಆಗ್ತಾರೆ. ಯಾಕೆ ಅಂತ ನೋಡೋಣ ಬನ್ನಿ. ಇಲ್ಲಿ ತುಂಬಾನೇ ಹುಷಾರಾಗಿ ಗಮನಿಸಿ. ಬಹಮನಿ ಸಾಮ್ರಾಜ್ಯಕ್ಕೆ ಒಂದಲ್ಲ 2 ರಾಜಧಾನಿಗಳಿದ್ದವು. ನೋಡಿ, PSI 2014, PSI 2016 ಮತ್ತೆ PC 2017 ಪೇಪರ್ಗಳಲ್ಲಿ ಮೊದಲ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. ಆಗ ಉತ್ತರ ಕಲ್ಬುರ್ಗಿ ಅಂದ್ರೆ ಗುಲ್ಬರ್ಗ. ಆದ್ರೆ PSI KSRP 2016 ಪೇಪರ್ನಲ್ಲಿ ಬಹಮನಿ ರಾಜ್ಯದ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ ಅಷ್ಟೇ. ಮೊದಲ ಅಂತ ಪದ ಇಲ್ಲ. ಅದಕ್ಕೆ ಉತ್ತರ ಬೀದರ್. ಯಾಕಂದ್ರೆ ಅವರು ಆಮೇಲೆ ತಮ್ಮ ರಾಜಧಾನಿಯನ್ನ ಕಲಬುರ್ಗಿಯಿಂದ ಬೀದರ್ಗೆ ಶಿಫ್ಟ್ ಮಾಡಿದ್ರು. ಸೊ ಪ್ರಶ್ನೆಯಲ್ಲಿ ಮೊದಲ ರಾಜಧಾನಿ ಅಂತ ಇದೆಯಾ ಅಥವಾ ರಾಜಧಾನಿ ಅಂತ ಇದೆಯಾ ಅನ್ನೋದನ್ನ ಸರಿಯಾಗಿ ನೋಡ್ಕೋಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಹಾಗಾದ್ರೆ ಇಡೀ ಬಹಮನಿ ಸುಲ್ತಾನರಲ್ಲಿ ಅತ್ಯಂತ ಶ್ರೇಷ್ಠ ಅಥವಾ ಗ್ರೇಟೆಸ್ಟ್ ಸುಲ್ತಾನ್ ಯಾರು? ಈ ಪ್ರಶ್ನೆನೂ ಕೇಳಿದ್ದಾರೆ. PSI KSRP 2015ರ ಪೇಪರ್ನಲ್ಲಿ ಬಂದಿದ್ದ ಪ್ರಶ್ನೆ ಇದು. ಉತ್ತರ ಫಿರೋಜ್ ಶಾ ಬಹಮನಿ. ಯಾಕಂದ್ರೆ ಇವರು ಕಲೆ, ಸಾಹಿತ್ಯ, ವಾಸ್ತುಶಿಲ್ಪಕ್ಕೆಲ್ಲ ಭಾರಿ ಪ್ರೋತ್ಸಾಹ ಕೊಟ್ಟಿದ್ರು. ಸರಿ, ಬಹಮನಿ ಸಾಮ್ರಾಜ್ಯದ ಸ್ಥಾಪನೆ, ರಾಜಧಾನಿ, ಶ್ರೇಷ್ಠ ಸುಲ್ತಾನನ ಬಗ್ಗೆ ನೋಡಿದ್ವಿ. ಆದ್ರೆ ಯಾವ್ದೇ ದೊಡ್ಡ ಸಾಮ್ರಾಜ್ಯ ಯಾವಾಗ್ಲೂ ಹಾಗೆ ಇರೋದಿಲ್ಲ ಅಲ್ವಾ? ಬಹಮನಿ ಸಾಮ್ರಾಜ್ಯ ಕೂಡ ಕೊನೆಗೆ ವೀಕ್ ಆಗಿ ಒಟ್ಟು 5 ಸಣ್ಣ ರಾಜ್ಯಗಳಾಗಿ ಒಡೆದುಹೋಯ್ತು. ಇವನ್ನೇ ನಾವು ಶಾಹಿ ಸುಲ್ತಾನತ್ವಗಳು ಅಥವಾ ಡೆಕ್ಕನ್ ಸುಲ್ತಾನೇಟ್ಸ್ ಅಂತ ಕರಿತೀವಿ. ಆ 5 ರಾಜ್ಯಗಳು ಯಾವುವು? ಇಲ್ಲಿ ನೋಡಿ, ಲಿಸ್ಟ್ ಇದೆ. ಬಿಜಾಪುರದ ಆದಿಲ್ ಶಾಹಿ, ಅಹಮದ್ ನಗರದ ನಿಜಾಂ ಶಾಹಿ, ಗೋಲ್ಕೊಂಡದ ಕುತುಬ್ ಶಾಹಿ, ಬೀದರ್ನ ಬರೀದ್ ಶಾಹಿ ಮತ್ತೆ ಬೇರಾರ್ನ ಇಮಾದ್ ಶಾಹಿ. ಈ 5 ಹೆಸರುಗಳನ್ನ ನೆನ್ಪಿಟ್ಕೊಳ್ಳೋದು ಕಡ್ಡಾಯ. ಅದರಲ್ಲೂ ಮೊದಲ 3 ಅಂದ್ರೆ ಆದಿಲ್ ಶಾಹಿ, ನಿಜಾಂ ಶಾಹಿ, ಕುತುಬ್ ಶಾಹಿ ಇವು ತುಂಬಾನೇ ಪವರ್ಫುಲ್ ಆಗಿದ್ವು. ಎಕ್ಸಾಮ್ನಲ್ಲಿ ಜಾಸ್ತಿ ಪ್ರಶ್ನೆಗಳು ಇವುಗಳ ಮೇಲೆಯೇ ಬರೋದು. ನಾನು ಸುಮ್ನೆ ಹೇಳ್ತಿಲ್ಲ ನೋಡಿ, ತೀರಾ ರೀಸೆಂಟ್ ಆಗಿ 2024ರ PSI ಎಕ್ಸಾಮ್ನಲ್ಲೇ ಕೇಳಿದ್ದಾರೆ. ಅಹಮದ್ ನಗರದ ನಿಜಾಂ ಶಾಹಿ ವಂಶದ ಸ್ಥಾಪಕ ಯಾರು ಅಂತ. ಉತ್ತರ ಮಲಿಕ್ ಅಹಮದ್. ಇದರಿಂದ ಏನ್ ಗೊತ್ತಾಗುತ್ತೆ? ಆ 5 ರಾಜ್ಯಗಳ ಸ್ಥಾಪಕರ ಹೆಸರುಗಳನ್ನು ನಾವು ನೆನ್ಪಿಟ್ಕೊಳ್ಬೇಕು. ಯಾವುದ್ರಿಂದ ಬೇಕಾದ್ರೂ ಪ್ರಶ್ನೆ ಬರ್ಬೋದು. ಸರಿ, ಆ 5ರಲ್ಲಿ ನಮ್ಮ ಕರ್ನಾಟಕದ ಪರೀಕ್ಷೆಗಳಿಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಯಾವುದು ಅಂದ್ರೆ ಅದು ವಿಜಯಪುರದ ಆದಿಲ್ ಶಾಹಿಗಳು. ಇವರು ಕಟ್ಟಿಸಿದ ಒಂದು ಅದ್ಭುತ ವರ್ಲ್ಡ್ ಫೇಮಸ್ ಸ್ಮಾರಕ ಇದೆ. ಯಾವ್ದು ಹೇಳಿ ನೋಡೋಣ? ಎಸ್, ಗೋಲ್ ಗುಂಬಾಜ್. ಈ ಸ್ಲೈಡ್ ನೋಡಿ ಸಾಕು ಈ ಪ್ರಶ್ನೆ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ವಾರ್ಡೆಡ್ 2019, PC 2019, PC 2020, CPC 2016, PSI 2016 ಅಷ್ಟೇ ಅಲ್ಲ,
KEA 2023ಯಲ್ಲಿ 2 ಸಾರಿ, ಹೀಗೆ ಹತ್ರತ್ರ 10 ಸಾರಿ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಒಂದೇ ಪ್ರಶ್ನೆ ಕೇಳಿದ್ದಾರೆ, ಗೋಲ್ ಗುಂಬಜ್ ಎಲ್ಲಿದೆ? ಉತ್ತರ ಒಂದೇ, ನಮ್ಮ ವಿಜಯಪುರ. ಸೊ ಇದು ಮೋಸ್ಟ್ ರಿಪೀಟೆಡ್ ಕ್ವೆಶ್ಚನ್ಸ್ಗಳಲ್ಲಿ ಒಂದು. ಗೋಲ್ ಗುಂಬಜ್ ಅಂದ ತಕ್ಷಣ ಬರೀ ಸ್ಥಳ ಮಾತ್ರ ನೆನ್ಪಿಟ್ಕೊಂಡ್ರೆ ಸಾಲ್ದು, ಅದ್ರ ಬಗ್ಗೆ ಬೇರೆ ಏನೆಲ್ಲ ಕೇಳಿದಾರೆ ನೋಡಿ. 2017ರ PC ಪರೀಕ್ಷೆಯಲ್ಲಿ ಗೋಲ್ ಗುಂಬಜ್ ಕಟ್ಟಿಸಿದ್ದು ಯಾರು ಅಂತ ಕೇಳಿದ್ರು. ಉತ್ತರ ಮೊಹಮ್ಮದ್ ಆದಿಲ್ ಶಾ. ಹಾಗೆ 2017ರ CPC ಪರೀಕ್ಷೆಯಲ್ಲಿ ಇದು ಯಾರ ಗೋರಿ ಅಂತ ಕೇಳಿದ್ರು. ಉತ್ತರ ಸೇಮ್, ಮೊಹಮ್ಮದ್ ಆದಿಲ್ ಶಾ ಅವರದ್ದೇ. ಯಾವ ವಂಶಕ್ಕೆ ಸೇರಿದ್ದು ಅಂತ 2019ರ CPC ಪರೀಕ್ಷೆಯಲ್ಲಿ ಕೇಳಿದಾಗ ಉತ್ತರ ಆದಿಲ್ ಶಾಹಿ. ಇದರ ವಿಶೇಷತೆ ಏನು ಅಂತ 2016ರ PSI ಪರೀಕ್ಷೆಯಲ್ಲಿ ಕೇಳಿದ್ರು. ಇದು ಜಗತ್ತಿನ ಅತಿ ದೊಡ್ಡ ಗುಮ್ಮಟಗಳಲ್ಲಿ ಒಂದು. ನೋಡಿ, ಒಂದೇ ಟಾಪಿಕ್ ಮೇಲೆ ಲೊಕೇಶನ್, ಬಿಲ್ಡರ್, ಯಾರ ಸಮಾಧಿ, ಡೈನಾಸ್ಟಿ, ಸ್ಪೆಷಾಲಿಟಿ ಅಂತ 5 ಬೇರೆ ಬೇರೆ ಪ್ರಶ್ನೆಗಳಾಗಿವೆ. ಅದರಲ್ಲೂ ಬಿಲ್ಡರ್ ಯಾರು ಅನ್ನೋದ್ರಲ್ಲಿ ಕನ್ಫ್ಯೂಸ್ ಆಗ್ಬೇಡಿ, ಇದು ಮುಹಮ್ಮದ್ ಆದಿಲ್ ಶಾ. ಅದರ ಇನ್ನೊಂದು ಸ್ಪೆಷಾಲಿಟಿ ಬಗ್ಗೆನೂ ಪ್ರಶ್ನೆ ಬಂದಿದೆ. ಅದೇ ಪಿಸುಮಾತಿನ ಗ್ಯಾಲರಿ ಅಥವಾ ವಿಸ್ಪರಿಂಗ್ ಗ್ಯಾಲರಿ. ಒಂದು ಮೂಲೆಯಲ್ಲಿ ನಿಂತು ಸಣ್ಣದಾಗಿ ಪಿಸ್ಗುಟ್ಟಿದ್ರೂ ಎದುರು ತುದಿಯಲ್ಲಿರೋರಿಗೆ ಸ್ಪಷ್ಟವಾಗಿ ಕೇಳಿಸ್ತೆ. ಈ ಅದ್ಭುತ ಇರೋದು ಎಲ್ಲಿ ಅಂತ 2023ರಲ್ಲಿ KEA ನಡೆಸಿದ ಜೂನಿಯರ್ ಅಸಿಸ್ಟೆಂಟ್ ಮತ್ತು ಸೀನಿಯರ್ ಅಸಿಸ್ಟೆಂಟ್ 2 ಪರೀಕ್ಷೆಗಳಲ್ಲೂ ಕೇಳಿದ್ರು. ಉತ್ತರ ನಮ್ಮ ಗೋಲ್ ಗುಂಬಾಜ್. ಸರಿ, ಗೋಲ್ ಗುಂಬಜ್ ಅದರ ಸೈಜ್ಗೆ, ಅದರ ಭವ್ಯತೆಗೆ ಫೇಮಸ್. ಆದ್ರೆ ಆದಿಲ್ ಶಾಹಿಗಳು ಬರೀ ದೊಡ್ಡದಾಗಿರೋದನ್ನು ಮಾತ್ರ ಕಟ್ಲಿಲ್ಲ. ಅತ್ಯಂತ ನಾಜುಕಾದ, ಸೂಕ್ಷ್ಮ ಕೆತ್ತನೆಗಳಿರೋ, ನೋಡೋಕೆ ಅಷ್ಟು ಸುಂದರವಾಗಿರೋ ಇನ್ನೊಂದು ಸ್ಮಾರಕವನ್ನು ಕಟ್ಟಿಸಿದ್ದಾರೆ. ಅದಕ್ಕೆ ದಕ್ಷಿಣದ ತಾಜ್ ಮಹಲ್ ಅಂತಾನೆ ಕರೀತಾರೆ. ಆ ಸ್ಮಾರಕದ ಹೆಸರು ಇಬ್ರಾಹಿಂ ರೋಜಾ. ಆದ್ರೆ ಪ್ರಶ್ನೆ ನೋಡಿ ಎಷ್ಟು ಸ್ಪೆಸಿಫಿಕ್ ಆಗಿ ಕೇಳಿದ್ದಾರೆ ಅಂತ. 2021ರ ಗ್ರೂಪ್ C ಪೇಪರ್ನಲ್ಲಿ ಇಬ್ರಾಹಿಂ ರೋಜಾವನ್ನು ದಕ್ಷಿಣದ ತಾಜ್ ಮಹಲ್ ಅಂತ ಕರೆದವರು ಯಾರು ಅಂತ ಕೇಳಿದ್ರು. ಉತ್ತರ ಕಸಿನ್ಸ್. ನೋಡಿ, ಪ್ರಶ್ನೆಗಳು ಎಷ್ಟೊಂದು ಡೀಪ್ ಆಗಿ ಹೋಗಬಹುದು ಅನ್ನೋದಕ್ಕೆ ಇದು ಒಳ್ಳೆ ಎಕ್ಸಾಂಪಲ್. ಹಾಗಾದ್ರೆ ಈ ಸುಂದರವಾದ ಇಬ್ರಾಹಿಂ ರೋಜಾವನ್ನು ಕಟ್ಟಿಸಿದ್ದು ಯಾರು? ಈ ಪ್ರಶ್ನೆಯು 2015ರ PSI KSRP ಪರೀಕ್ಷೆಯಲ್ಲಿ ಬಂದಿದೆ. ಉತ್ತರ ಇಬ್ರಾಹಿಂ ಆದಿಲ್ ಶಾ 2. ಇದನ್ನ ನೆನ್ಪಿಟ್ಕೊಳ್ಳೋದು ತುಂಬಾ ಸುಲಭ. ಸ್ಮಾರಕದ ಹೆಸರಲ್ಲೇ ಕಟ್ಟಿಸಿದವರ ಹೆಸರಿದೆ. ಇಬ್ರಾಹಿಂ ರೋಜಾ, ಕಟ್ಟಿಸಿದ್ದು ಇಬ್ರಾಹಿಂ ಆದಿಲ್ ಶಾ 2. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಇಬ್ರಾಹಿಂ ಆದಿಲ್ ಶಾದ 2ನೇ ಕೇವಲ ಒಬ್ಬ ಬಿಲ್ಡರ್ ಆಗಿರಲಿಲ್ಲ, ಅವ್ರಿಗೆ ಒಂದು ವಿಶೇಷ ಬಿರುದು ಇತ್ತು. 2017ರ FDA ಪರೀಕ್ಷೆಯಲ್ಲಿ ಕೇಳಿದ್ರು, ಯಾವ ಮುಸ್ಲಿಂ ರಾಜನ್ನ ಜನ ಪ್ರೀತಿಯಿಂದ ಜಗದ್ಗುರು ಅಂತ ಕರೀತಿದ್ರು ಅಂತ. ಉತ್ತರ ಇದೆ ಇಬ್ರಾಹಿಂ ಆದಿಲ್ ಶಾ 2ನೇ. ಯಾಕಂದ್ರೆ ಅವರು ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ಕಾಣುತ್ತಿದ್ರು. ನೋಡಿ, ಒಂದೇ ವ್ಯಕ್ತಿ ಮೇಲೆ 2 ಬೇರೆ ಬೇರೆ ಪ್ರಶ್ನೆಗಳು ಬಂದಿವೆ. ಒಂದು ಅವರು ಕಟ್ಟಿಸಿದ ಸ್ಮಾರಕದ ಮೇಲೆ, ಇನ್ನೊಂದು ಅವರಿಗಿದ್ದ ಬಿರುದಿನ ಮೇಲೆ. ಸರಿ, ಇಷ್ಟೊತ್ತು ನಾವು ಬಹಮನಿ ಮತ್ತು ಆದಿಲ್ ಶಾಹಿಗಳ ಬಗ್ಗೆ ಸುಮಾರು ಕಾನ್ಸೆಪ್ಟ್ಗಳನ್ನ, ಪ್ರಶ್ನೆಗಳ ಜೊತೆ ನೋಡಿದ್ವಿ. ಈಗ ಒಂದು ರ್ಯಾಪಿಡ್ ರಿವಿಷನ್ ಟೈಮ್. ಪರೀಕ್ಷೆಗೆ ಹೋಗೋ ಮುಂಚೆ ನೆನಪಿಡ್ಲೇಬೇಕಾದ ಪಾಯಿಂಟ್ಸನ್ನ ಒಮ್ಮೆ ಫಟಾಫಟ್ ಅಂತ ನೋಡ್ಬಿಡೋಣ. ಈ ಪಾಯಿಂಟ್ಸ್ಗಳನ್ನ ಮರಿಬೇಡಿ. ಬಹಮನಿ ಸ್ಥಾಪಕ ಅಲಾವುದ್ದೀನ್ ಹಸನ್ ಬಹಮನ್ ಶಾ, ಮೊದಲ ರಾಜಧಾನಿ ಕಲ್ಬುರ್ಗಿ, ನಂತರದ ರಾಜಧಾನಿ ಬೀದರ್, ಶ್ರೇಷ್ಠ ಬಹಮನಿ ಸುಲ್ತಾನ್ ಫಿರೋಜ್ ಶಾ. ಗೋಲ್ ಗುಂಬಜ್ ಇರೋದು ವಿಜಯಪುರ, ಅದನ್ನ ಕಟ್ಟಿಸಿದ್ದು ಮುಹಮ್ಮದ್ ಆದಿಲ್ ಶಾ. ಇಬ್ರಾಹಿಂ ರೋಜಾ ಕಟ್ಟಿಸಿದ್ದು ಇಬ್ರಾಹಿಂ ಆದಿಲ್ ಶಾ 2. ಜಗದ್ಗುರು ಅಂತ ಬಿರುದು ಇದ್ದಿದ್ದು ಅದೇ ಇಬ್ರಾಹಿಂ ಆದಿಲ್ ಶಾ 2 ಅವರಿಗೆ. ಹಾಗೆ ದಕ್ಷಿಣದ ತಾಜ್ ಮಹಲ್ ಅಂತ ಕರೆಯುವುದು ಇಬ್ರಾಹಿಂ ರೋಜಾವನ್ನ. ಈ ಸ್ಲೈಡ್ ಒಂದು ಸ್ಕ್ರೀನ್ಶಾಟ್ ತಗೊಂಡ್ರೂ ಸರಿ, ಇದು ನಿಮ್ಮ ಲಾಸ್ಟ್ ಮಿನಿಟ್ ರಿವಿಷನ್ಗೆ ತುಂಬಾ ಹೆಲ್ಪ್ ಆಗತ್ತೆ. ಇವತ್ತಿನ ಈ ವಿಶ್ಲೇಷಣೆ ನಿಮ್ಮೆಲ್ಲನಿಗೂ ಪರೀಕ್ಷಾ ತಯಾರಿಗೆ ಹೆಲ್ಪ್ ಆಗಿದೆ ಅಂತ ನಂಬಿದ್ದೀನಿ. ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ನಮ್ಮ HG ಅಕಾಡೆಮಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಪ್ರೋತ್ಸಾಹವೇ ನಮ್ಗೆ ಇದೇ ರೀತಿ ಇನ್ನಷ್ಟು ಒಳ್ಳೆ ಕಂಟೆಂಟ್ ಮಾಡಕ್ಕೆ ಸ್ಫೂರ್ತಿ. ಹೋಗೋ ಮುನ್ನ ನಿಮಗೊಂದು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ. ಒಂದು ವೇಳೆ ಆದಿಲ್ ಶಾಹಿಗಳು ಬಹಮನಿ ಸಾಮ್ರಾಜ್ಯದಿಂದ ಬೇರೆಯಾಗದೇ ಇದ್ದಿದ್ರೆ ಗೋಲ್ ಗುಂಬಜ್, ಇಬ್ರಾಹಿಂ ರೋಜಾದಂತಹ ಅದ್ಭುತಗಳು ನಿರ್ಮಾಣ ಆಗ್ತಿದ್ವಾ, ಅಥವಾ ದಖ್ಖನ್ನ ವಾಸ್ತುಶಿಲ್ಪದ ಕಥೆಯೇ ಬೇರೆ ಇರ್ತಿತ್ತಾ? ಇದರ ಬಗ್ಗೆ ಯೋಚನೆ ಮಾಡಿ. ಇತಿಹಾಸವನ್ನ ಹೀಗೆ ವಿಶ್ಲೇಷಣೆ ಮಾಡೋದು ವಿಷಯವನ್ನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಎಲ್ರಿಗೂ ಆಲ್ ದ ಬೆಸ್ಟ್.